ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಯು ಆಲ್. ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣವಾ? ಕ್ಯಾರೆಟ್ ಹಲ್ವಾ. ಇದು ಮಾಡೋದಕ್ಕೂ ತುಂಬ ಈಸಿ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 1 kg ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. 1 ಲೋಟ ಹಾಲು, ಒಂದು 5ರಿಂದ 6 ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಸಕ್ಕರೆ 1.5 ಗ್ಲಾಸಷ್ಟು, ತುಪ್ಪ 1 4ರಿಂದ 5 ಟೇಬಲ್ ಸ್ಪೂನ್. ಈಗ ಒಂದು ಪ್ಯಾನ್ನ ಕಾಯೋದಕ್ಕಿಟ್ಟು ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕಾಯ್ದಿದೆ ನೋಡಿ. ಈ ತುಪ್ಪಕ್ಕೆ ಅವಾಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಬೇಕು. ಆ ಗ್ರೇಪ್ಸ್ ಎಲ್ಲ ದಪ್ಪ ದಪ್ಪ ಆಗುತ್ತೆ, ಅಲ್ಲಿವರೆಗೂ ಹುರಿಬೇಕು ನೋಡಿ. ದಪ್ಪ ದಪ್ಪ ಹಾಕ್ತಾಯಿದೆ, ಕಾಣಿಸ್ತಿದೆಯಾ? ಇಷ್ಟಾದರೆ ಇದು ಫ್ರೈ ಆಗಿದೆ ಅಂತ. ಇದನ್ನು ಒಂದು ಕಪ್ಪಿಗೆ ತೆಗೆದಿಟ್ಕೊಳ್ಳೋಣ. ತೆಗ್ದಿದ್ದೀನಿ. ಇವಾಗ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅವಾಗೆ ತುರಿದಿಟ್ಕೊಂಡಿದ್ದೀವಲ್ಲ ಕ್ಯಾರೆಟ್ನ, ಆ ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಒಂದು ಸತಿ ಮೇಲಿಂದ ಕೆಳಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕ್ಯಾರೆಟ್ ತುಂಬ ಒಳ್ಳೆಯದು. ಈಗಂತೂ ಕ್ಯಾರೆಟ್ ರೇಟ್ ತುಂಬ ಕಡಿಮೆ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ ಎಲ್ರಿಗೂ. ಇದಕ್ಕೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. 1 ಲೋಟ ಹಾಲು ಇಟ್ಕೊಂಡಿದ್ದೀನಲ್ಲ, ಆ ಹಾಲು ಹಾಕ್ತಾಯಿದ್ದೀನಿ. ಈ ಹಾಲನ್ನ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ, ತುಂಬ ಹೈ ಫ್ಲೇಮ್ ಬೇಡ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಬೇಯಿಸೋಣ. ಇದು ಕ್ಯಾರೆಟ್ ಆಗಿರೋದ್ರಿಂದ ಬೇಗ ಬೆಂದುಬಿಡುತ್ತೆ. ಹಾಲಿನ ಜಾಸ್ತಿ ಹಾಕಿದ್ರೆ ನೀರು ಜಾಸ್ತಿ, ಸಕ್ಕರೆ ಹಾಕಿದಾಗ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅಷ್ಟರಲ್ಲಿ ಒಂದು 5ರಿಂದ 6 ಏಲಕ್ಕಿ ತೊಗೊಂಡು ಈ ಥರ ಕುಟ್ಟಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ನೋಡಿ. ಇಷ್ಟು ನೈಸ್ ಆದರೆ ಸಾಕು. ಚಿಪ್ಪೆ ಏನು ಎಸೆಯೋದು ಬೇಕಾಗಿಲ್ಲ, ಅದನ್ನು ಹಾಲ್ವಾಗೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ನೋಡಿ. ಈಗ ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಎಷ್ಟು ಬೆಂದಿದೆ ನೋಡೋಣ. ನೋಡಿ, ಆಗಲೇ ಹಾಲು ಒಂದೇ 1 ಲೋಟ ಹಾಕಿದ್ದೆ ನೋಡಿ, ಅದೇ ನೀರು ಬಿಟ್ಕೊಳ್ಳುತ್ತದು. ಸೊ ಅದಕ್ಕೆ ಸಾಕು. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. 1 kg ಇದಕ್ಕೆ, ಇದು 1/4 ಲೀಟ್ರಷ್ಟು ಲೋಟ, 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1.5 ಗ್ಲಾಸಷ್ಟು ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಕ್ಕರೆ ಹಾಕಿದಾಗ ನೀರು ಬಿಟ್ಕೊಳ್ಳುತ್ತೆ ಕ್ಯಾರೆಟು. ಸೊ ಅದಕ್ಕೆ ಇನ್ನು ಮುಂದೆ ಬೇಯಿಸುವಾಗ ಲಿಡ್ ಏನು ಕ್ಲೋಸ್ ಮಾಡೋ ನೆಸೆಸಿಟಿ ಇಲ್ಲ. ಲಿಡ್ ಕ್ಲೋಸ್ ಮಾಡಿದ್ರೆ ಇನ್ನೂ ಜಾಸ್ತಿ ನೀರು ಬಂದುಬಿಡುತ್ತೆ. ಆವಾಗ ತಿರ್ಗಾ ಅದು ನೀರೆಲ್ಲ ಹೀರ್ಕೊಳ್ಳೋವರೆಗೂ ಬಾಯ್ಲ್ ಮಾಡಬೇಕಾಗುತ್ತೆ. ಅದಕ್ಕೆ ಹೀಗಿಂದ ಪ್ಲೇಟ್ ಏನು ಮುಚ್ಚೋದು ಬೇಡ ನೋಡಿ. ಅದೇ ನೀರಲ್ಲಿ ಕ್ಯಾರೆಟ್ ಬೇಯ್ಕೊಳ್ಳುತ್ತೆ. ಚೆನ್ನಾಗಿ ಹಿಂಗೊಂದು ಸತಿ ತಿರುಗಿಸಿದ್ರೆ ಸಾಕು ನೋಡಿ. ಈ ಗ್ಲಾಸಲ್ಲಿ ನಾನು 1.5 ಕಪ್ ಸಕ್ಕರೆ ಹಾಕಿದ್ದೀನಿ ನೋಡಿ. ಈಗ ಆಲ್ಮೋಸ್ಟ್ ಇದು ಬೆಂದಿದೆ ನೋಡಿ, ನೀರು ಎಷ್ಟು ಬಿಟ್ಕೊಂಡಿದೆ ಅಂತ. ಓಕೆ ನೋಡಿ, ಕಲರ್ ಕೂಡ ಚೇಂಜ್ ಆಗುತ್ತೆ. ಈಗ ಅವಾಗೆ ಕುಟ್ಟಿಟ್ಕೊಂಡಿದ್ದೀವಲ್ಲ ಏಲಕ್ಕಿ, ಅದನ್ನು ಹಾಕ್ಕೊಳ್ಳೋಣ. ಆ ಚಿಪ್ಪೆ ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಇನ್ನೂ ಸ್ವೀಟ್ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ನಮ್ಮನೇಲಿ ಮೀಡಿಯಮಾಗಿ ಸ್ವೀಟ್ ತಿಂತೀವಿ. ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಈಗ ಮೇಲೆ. ಅದರಿಂದ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ಅದರಲ್ಲಿ 1.5 ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1-1.5 kg ಅಷ್ಟು ಕ್ಯಾರೆಟ್ ಇದೆ ಇದು. 1 kg 1/4 kg ಅಷ್ಟು ಇರ್ಬೋದು ಇದು. ಅಷ್ಟು ಕ್ಯಾರೆಟ್ಗೆ ಅಷ್ಟು ಸಕ್ಕರೆ ಸಾಕು ನೋಡಿ. ತುಪ್ಪ ಹಾಕಿ ಈ ಥರ ಫ್ರೈ ಮಾಡಿ, ಇದಕ್ಕೆ ಬಿಸಿ ಬಿಸಿ ಕ್ಯಾರೆಟ್ಗೆ ಒಂದು ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ, ನೆಕ್ಸ್ಟ್ ಲೆವೆಲ್. ತುಂಬ ಈಸಿ, ತುಂಬ ಕ್ವಿಕ್ಕಾಗೂ ಆಗುತ್ತೆ, ಬೇಗ ಆಗುತ್ತೆ. ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ಈಸಿ ರೆಸಿಪಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.